ನಮಸ್ಕಾರ ಸ್ನೇಹಿತರೆ. ನಟ ದರ್ಶನ್ ಕೇಸ್ನಲ್ಲಿ ಪೊಲೀಸರ ಬಿಗ್ ಮಿಸ್ಟೇಕ್, ತನಿಖಾಧಿಕಾರಿಗಳ ವಿರುದ್ಧ ಜಡ್ಜ್ ಗರಂ. ಹೌದು, ಸ್ಯಾಂಡಲ್ವುಡ್ ನಟ ದರ್ಶನ್, ತೂಗುದೀಪ್ ಮತ್ತು ಅವರ ಗ್ಯಾಂಗ್ ಭಾಗಿಯಾಗಿದೆ ಎನ್ನಲಾದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಎದುರಾಗಿದೆ. ತನಿಖೆಯ ಹಂತದಲ್ಲಿ ಅತ್ಯಂತ ಜಾಗರೂಕತೆಯಿಂದ ಹೆಜ್ಜೆ ಇಡಬೇಕಿದ್ದ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡಿದ ಒಂದು ಸಣ್ಣ ತಪ್ಪು ಈಗ ಇಡೀ ಕೇಸ್ನ ತನಿಖಾಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ರೇಣುಕಾಸ್ವಾಮಿ ಕೊಲೆ ನಡೆದ ನಂತರ ಪೊಲೀಸರು ಆರೋಪಿಗಳನ್ನು ಸ್ಥಳಕ್ಕೆ ಕರೆದೊಯ್ದು ಘಟನೆಯ ಸ್ಥಳ ಮಹಜರ್ ನಡೆಸಿದ್ದರು. ಈ ವೇಳೆ ಕೊಲೆಗೆ ಬಳಸಿದ ಕಾರು ಮತ್ತು ಇತರೆ ವಸ್ತುಗಳನ್ನು ವಶಪಡಿಸಿಕೊಳ್ಳುವಾಗ ಕಾನೂನಿನ ಪ್ರಕಾರ ಪಂಚನಾಮ ಮಾಡಬೇಕಾಗುತ್ತದೆ. ಈ ಪ್ರಕ್ರಿಯೆಗೆ ಸಾಕ್ಷಿಗಳಾಗಿ ಸಮಾಜದಲ್ಲಿ ಗೌರವ ಹೊಂದಿರುವ ವ್ಯಕ್ತಿಗಳನ್ನು ಕರೆತರಬೇಕೆಂಬುದು ನಿಯಮ. ಆದರೆ ಇಲ್ಲಿ ಪೊಲೀಸರು ಮಾಡಿದ್ದೇ ಬೇರೆ. ಇತ್ತೀಚೆಗೆ ನ್ಯಾಯಾಲಯದಲ್ಲಿ ನಡೆದ ವಿಚಾರಣೆ ಮತ್ತು ಕ್ರಾಸ್ ಎಕ್ಸಾಮಿನೇಷನ್ ವೇಳೆ ಡಿಫೆನ್ಸ್ ಪರ ವಕೀಲ ಸುಧನ್ ಅವರು ವಾದ ಮಂಡಿಸುವಾಗ ಒಂದು ಸ್ಫೋಟಕ ಸತ್ಯ ಹೊರಬಂದಿದೆ. ಪೊಲೀಸರು ಮಹಜರ್ ಸಮಯದಲ್ಲಿ ಸಾಕ್ಷಿಯನ್ನಾಗಿ ಸಹಿ ಮಾಡಿಸಿಕೊಂಡ ಶಿವು ಎಂಬಾತ ಸಾಮಾನ್ಯ ವ್ಯಕ್ತಿಯಲ್ಲ, ಬದಲಿಗೆ ಆತ ಒಬ್ಬ ರೌಡಿ ಶೀಟರ್ ಎಂದು ತಿಳಿದು ಬಂದಿದೆ. ವಕೀಲರ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಶಿವು ಸ್ವತಃ ತಾನು ರೌಡಿ ಶೀಟರ್ ಎಂದು ಒಪ್ಪಿಕೊಂಡಿದ್ದಾನೆ. ನನ್ನ ಮೇಲೆ ಈಗಾಗಲೇ 3 ಕ್ರಿಮಿನಲ್ ಕೇಸುಗಳಿವೆ ಎಂದು ಆತ ಕೋರ್ಟ್ ಮುಂದೆ ಹೇಳಿಕೆ ನೀಡಿದ್ದಾನೆ. ಇದು ಪೊಲೀಸರಿಗೆ ದೊಡ್ಡ ಹಿನ್ನಡೆಯಾಗಿ ಪರಿಣಮಿಸಿದೆ. ಭಾರತೀಯ ಸಾಕ್ಷ್ಯ ಕಾಯ್ದೆಯ ಪ್ರಕಾರ ಯಾವುದೇ ಪ್ರಮುಖ ಮಹಜರ್ ಅಥವಾ ತನಿಖಾ ಪ್ರಕ್ರಿಯೆಯಲ್ಲಿ ಸಾಕ್ಷಿಗಳಾಗಿರುವವರು ನಿಷ್ಪಕ್ಷಪಾತ ಮತ್ತು ಉತ್ತಮ ಚಾರಿತ್ರ್ಯ ಉಳ್ಳವರಾಗಿರಬೇಕು. ರೌಡಿ ಶೀಟರ್ ಅಥವಾ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರನ್ನು ಸಾಕ್ಷಿಯನ್ನಾಗಿ ಬಳಸಿಕೊಂಡರೆ ಅಂತಹ ಸಾಕ್ಷ್ಯವು ನ್ಯಾಯಾಲಯದಲ್ಲಿ ದುರ್ಬಲಗೊಳ್ಳುತ್ತದೆ. ಆರೋಪಿಗಳ ಪರ ವಕೀಲರು ಇದನ್ನು ಬಳಸಿಕೊಂಡು ಪೊಲೀಸರು ಬೇಕಂತಲೇ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿಸಿದ್ದಾರೆ ಅಥವಾ ಪ್ರಭಾವ ಬೀರಿದ್ದಾರೆ ಎಂದು ವಾದಿಸಲು ಅವಕಾಶ ಸಿಗುತ್ತದೆ. ಪೊಲೀಸರ ಈ ನಡೆಯನ್ನು ಕಂಡು ನ್ಯಾಯಾಧೀಶರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಇಷ್ಟು ದೊಡ್ಡ ಹೈ ಪ್ರೊಫೈಲ್ ಕೇಸ್ನಲ್ಲಿ ಕೆಲಸ ಮಾಡುವಾಗ ಪೊಲೀಸರು ಇಂತಹ ಬೇಜವಾಬ್ದಾರಿತನ ತೋರಿದ್ದು ಹೇಗೆ ಎಂಬ ಪ್ರಶ್ನೆ ಎದ್ದಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡಿದ ಈ ಒಂದು ಬಿಗ್ ಮಿಸ್ಟೇಕ್ ಈಗ ತನಿಖಾಧಿಕಾರಿಗಳಿಗೆ ಸಂಕಷ್ಟ ತಂದೊಡ್ಡಿದೆ. ಒಂದು ವೇಳೆ ಮಹಜರ್ ಸಾಕ್ಷ್ಯ ವಿಶ್ವಾಸಾರ್ಹವಲ್ಲ ಎಂದು ಸಾಬೀತಾದರೆ ಪೊಲೀಸರು ವಶಪಡಿಸಿಕೊಂಡಿರುವ ಕಾರು ಮತ್ತು ಇತರೆ ಸಾಕ್ಷ್ಯಗಳ ಮಹತ್ವ ಕಡಿಮೆಯಾಗಬಹುದು. ಇದು ದರ್ಶನ್ ಮತ್ತು ಇತರ ಆರೋಪಿಗಳಿಗೆ ಕಾನೂನುಬದ್ಧವಾಗಿ ಲಾಭ ತಂದುಕೊಡುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ರೇಣುಕಾಸ್ವಾಮಿ ಪ್ರಕರಣದ ತನಿಖೆಯಲ್ಲಿನ ಈ ಲೋಪದೋಷಗಳು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.